ಹರನ ಕುಮಾರನ ಚರಣ ಕಮಲಕ್ಕೆರಗಿ ಶಾರದೆಗೆ ವಂದಿಸುವೆ. ಶರದಿ ಶಯನನಿಗೆ ಶರಗೊಡ್ಡಿ ಬೇಡುವೆ. ಶರದಿ ಸುತರ ಕಥೆಯೊರೆವೆ. ಸಾಕ್ಷಾತ್ ಶ್ರೀ ಹರಿವಕ್ಷ ಸ್ಥಳವಾಸಿ ಇಕ್ಷುಕ್ಷೇಪಣನನ್ನು ಪಡೆದ. ಮೋಕ್ಷದಾಯಕಳೆ ಶ್ರೀ ಲಕ್ಷ್ಮಿಯೇ ಕರುಣಾ ಕಟಾಕ್ಷದಿ ನೋಡಬೇಕೆನ್ನ. ಶ್ರಾವಣ ಮಾಸದ ಮೊದಲು ಶುಕ್ರವಾರ ಮಾಧವ ನರಸಿ ಮಹಾಲಕ್ಷ್ಮಿ ದೇವಿಯ ಮಹಿಮೆ ಕೊಂಡಾಡುವುದೇ ಕಥೆ ಕೇಳುವುದು ಕಿವಿಗೊಟ್ಟು ಜನರು. ಇರುತ್ತಿರಲೊಂದು ಪಟ್ಟಣದೋಳು ಬ್ರಾಹ್ಮಣ ಮಡದಿ ಮಕ್ಕಳು ಸಹಿತವಾಗಿ ಹಿಡಿದು ತಂಬೂರಿ ತಂಬಿಗೆಯ ಗೋಪಾಳಕ್ಕೆ ಬಿಡದೊಯ್ದ ಮನೆ ತಿರುಗುತ್ತಲಿ. ಸೊಸೆಯರು 4 ಮಂದಿಯು ಗಂಡು ಮಕ್ಕಳು ಹಸುಗೂಸುಗಳು ಮನೆ ತುಂಬ. ಅಶನ ವಸನಕ್ಕಿಲ್ಲ ಹಸಿದ ಮಕ್ಕಳಿಗಾಲು ಮೊಸರು ಅನ್ನವು ಮೊದಲಿಲ್ಲ. ಅತಿ ಗುಣವಂತರು ಗತಿಯಿಲ್ಲ ತ್ರಾಸಕ್ಕೆ ಮಿತ ಭೋಜನವೇ ಮಾಡುವರು. ವ್ರತನೇಮ ನಿಷ್ಠೆ ನಿರತ ದರಿದ್ರನನ್ನು ಶ್ರೀಪತಿ ಸತಿ ದಯದಿ ನೋಡುವಳು. ಒಂದು ದಿನದಿ ಬಂದ ಮಂದಿ ಮಂದಿರದಲ್ಲಿ ಚಂದಾದ ಸುಣ್ಣ ಸಾರಣೆಯ ರಂಗವಾಲಿಯ ಚಿತ್ರ ಬಣ್ಣ ಕಾರಣಿ ಮಾಡಿ ಮುಂದೆ ತೋರಣ ಕಟ್ಟುತ್ತಿಹರು. ಮನೆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯರ ಚಟ್ಟಿಗೆ ಬರುವುದನ್ನೇ ತಾ ಕಂಡು ಇದು ಏನು ನೋಡಿ ನನಗೆ ಹೇಳಬೇಕೆಂದು ಘನಭಕ್ತಿಯಿಂದ ಕೇಳಿದನು. ಕ್ಷೀರಸಾಗರದಲ್ಲಿ ಹುಟ್ಟಿದ ಮಹಾಲಕ್ಷ್ಮೀ ದೇವಿ ದೇವರ ಪಟ್ಟದರಸಿ. ಶ್ರಾವಣ ಮಾಸ ಸಂಪತ್ತು ಶುಕ್ರವಾರ ನಾವು ಪೂಜೆಯ ಮಾಡಬೇಕು. ಎನಗೊಂದು ಚಟ್ಟಿಗೆ ಬರೆದು ಕೊಟ್ಟರ ನಮ್ಮ ಮನೆಯೊಳಗಿಟ್ಟು ಪೂಜಿಪೆನು. ವಿನಯದಿಂದ ಹೇಳಿಕೊಂಡರೆ ಒಂದು ಚಟ್ಟಿಗೆ ಬರೆದು ಕೊಟ್ಟರು ಬಲಗೈಲಿ. ಸಿರಿದೇವಿ ಚಟ್ಟಿಗೆ ಹಿಡಿದು ಗೋಪಾಳಕ್ಕೆ ಹೋದನು ಮನೆ ಮನೆಯಲ್ಲಿ. ಗೋಧಿ ಅಕ್ಕಿ ಬೇಳೆ ಬೆಲ್ಲ ತುಪ್ಪವ ತಂದು ನಿಂತಾರು ಹಿಡಿ ಹಿಡಿರೆನುತ. ಕ್ಯಾದಿಗೆ ಕುಸುಮ ಮಲ್ಲಿಗೆ ಪತ್ರಿ ಫಲಗಳು ಪೂಜಾ ಸಾಧನ ಪದಾರ್ಥಗಳು. ಆದಿಲಕ್ಷ್ಮೀ ದಯ ಕಾರಣದಿಂದ ಆದರದಿಂದ ಕೊಡುವರು.
ಕುಂಕುಮ ಗಂಧ ಬುಕ್ಕಿಟ್ಟು ಗೆಜ್ಜೆ ವಸ್ತ್ರ ಪಾರಿಜಾತ ಸಂಪಿಗೆಯು ಮುಡಿಸಿ ಮಲ್ಲಿಗೆ ದಂಡೆ ವಡಿಸಿ ತೆಂಗಿನಕಾಯಿ ಮುಡಿ ತುಂಬುತ್ತತ್ತಿ ಫಲಗಳು ಭಕ್ಷ್ಯ ಶಾವಿಗೆ ಪರಮಾನ್ನ ಚಿತ್ರಾನ್ನ ಸಣ್ಣಕ್ಕಿ ಶಾಲ್ಯನ್ನ ಸೂಪುಗಳು ಚಕ್ಕುಲಿ ಗಿರಿಗಂಜಿ ಚಂದುಪ್ಪಿರುವ ಹಪ್ಪಳ ಸಂಡಿಗೆ ಆಂಬೋಡಿಗಳು ಸಕ್ಕರೆ ಘೃತ ಕ್ಷೀರ ಸಕಲ ಪಕ್ವಾನ್ನ ಮಂಡಿಗೆ ಬೀಸೂರಿಗೆ ಗುಳ್ಳೋರಿಗೆಗಳು ಚಂದ್ರನಂತೊಳೆವ ಶಾವಿಗೆ ಬೇಳೆ ಆ ದಿವ್ಯ ಬುಂದೆ ಪುರಿ ಪುರಿ ಅನ್ನ ರಸವು ಬೇಕಾದ ಬೇಸನ್ನ ಬಿಳಿಯಾದಳೆ ದುಂಡಿ ಮೋತಿ ಚೂರು ಚೂರ್ಣ ಲಾಡು ಸೇತೂಟ ಕದ ಬಿಳುಪಿನಂತೆ ಜಿಲೇಬಿ ಸುಖಿನುಂಡೆ ಮುಖ ವಿಲಾಸಗಳು ಹೋಳಿಗೆಣ್ಣೂರಿಗೆ ಹೊಯ್ದೋಸೆ ಕಾಯ್ದ ಹಾಲು ತೈಲದಿ ಕರಿಧೂರಣ ಕಡುಬು ಸುರಳಿ ಹೋಳಿಗೆ ಉದ್ದಿನ ಬೇಳೆ ಮೆಣಸಿನಕಾಯಿ ಇಂಗಿನಿಂದೊಪ್ಪುವ ಕಡುಬು ಸಾರು ಸಾಂಬಾರ ಸಾಸಿವೆಕಾಯಿ ಪಲ್ಯದ ಉಪ್ಪೇರಿ ಉಪ್ಪಿನಕಾಯಿ ರಸವು ಹೀರು ಮಾಲತಿ ಗವಲಿ ಪರಡಿ ಪರಮಾನ್ನ ಮುನ್ನಾರ ಚಟಣಿ ಕೋಸಂಬರಿಗಳು ಹಾಗಲಕಾಯಿ ಸೌತೆ ಹಂದರದವರೆ ಹೀರೆ ಬಾಳೆ ಬೆಂಡೆ ಕುಂಬಳವು ಮಾಗಿದ ಹಲಸಿನಕಾಯಿ ಕಲಸು ಮೇಲೊಗ್ಗರಣೆ ಗೆಣಸು ಗುಳ್ಳದ ಕಾಯಿ ಬಜ್ಜಿಗಳ ನಿಂಬೆ ಭಾತು ಸೌತೆ ಭಾತು ಕೇಸರ ಭಾತು ಕೆನೆಕೆನೆ ಮೊಸರು ಒಗ್ಗರಣೆ ಹಸಿಯಲ್ಲ ಬಿಸಿ ಹಾಲು ಹೊಸ ಬೆಣ್ಣೆಯಿಂದೊಪ್ಪುವ ಕಲಸು ವಾಡ ಬಾತುಗಳು ಮುದ್ದು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿದರು ಅನಿರುದ್ಧ ಮೂರ್ತಿ ಸಹಿತಾಗಿ ಶುದ್ಧ ಸುಣ್ಣವು ಎಲೆಯಡಿಕೆ ಯಾಲಕ್ಕಿ ಪತ್ರೆ ಕಾಯಿ ಕಾಚು ಲವಂಗ
ಶುಕ್ರವಾರ ಹೇಳಿ ಎನ್ನನೆ ಬಿಟ್ಟು ಬದಲು ಮುತ್ತೈದೆ ಹೇಳುವರೇ. 2 ವಾರವು ಹಸಗುದಡಿಗೆ ಊಟಾಯಿತು ಬರಡ ಕಡಹೈನ ಉಂಡಂತೆ. ಕಡಲೆ ಹೂರಣ ಕರಿಗಡಬು ಕಾಟದ ಬೆಣ್ಣೆ ಕಾಸಿದ ತುಪ್ಪವ ಬಡಿಸೆನಗೆ. ಮೆಚ್ಚಿಕೊಂಡಳಾಕೆ ಮಾತಿಗೆ ಮರುಳಾದಳು ಹಚ್ಚಿ ಕುಂಕುಮ ಎಣ್ಣೆ ಕೊಟ್ಟು. ನಿಶ್ಚಯವೇ ನಮ್ಮ ನೀ ಬರುವುದೆಂದು ಈ ಕ್ಷಣದಿ ಬರುವೇನ್ ಹೋಗೆಂದಳು. ಕೊಟ್ಟೆಣ್ಣೆ ಕುಂಕುಮ ಥಟ್ಟನೆ ಬಂದಳು ಒಂದೊಂದು ಮಾಡಿ ವರ್ಣಿಸುತ್ತಾ. ಇಂದ್ಯಾಕೆ ಮನಕ್ಕೆ ಬಂದಂತಡಿಗೆ ಮಾಡು ಹೀಗೆಂದು ಸಂತೋಷ ಪಡುವರು. ಕಡಲೆ ಹೂರಣ ಗಸಗಸೆ ಕೊಬ್ಬರಿ ಯಾಲಕ್ಕಿ ಪುಡಿ ದ್ರಾಕ್ಷಿ ಉತ್ತತ್ತಿ ಹಳುಕು. ಕಲಸಿ ಕಲ್ಲು ಸಕ್ಕರೆ ಕರಿಗಡುಬು ಬೆಣ್ಣೆ ಕಾಸಿ ತುಪ್ಪವ ಸೋಸಲಿಂದ. ಸಿರಿದೇವಿ ಪೂಜೆ ನೈವೇದ್ಯಗಳಾದವು ಹೊರಗಾರು ಗಂಟೆ ಬಡಿದವು. ಬರೆದೆ ಬಾರಿಸನೆ ಬರಿಯ ಮಾತಿನ ಜಾಣೆ ಬರಲಿಲ್ಲಾಗೆಂದು ನುಡಿದರು. ಹುಟ್ಟಿದ ಮೇಲಿಂಥ ಕಡುಬು ಕಂಡಿದ್ದಿಲ್ಲ ನಿಮ್ಮೂಟವ ಉಂಡವರು ನಾವೆಲ್ಲ. ಮುತ್ತೈದೆ ಪುಣ್ಯದಿಂದ ಊಟ ದೊರಕಿತು ಎಂದವರು ನಗುತ್ತಾ ನುಡಿದರು. 4ನೇ ವಾರ ನಾನ್ ಹೇಳಿ ಬರುವೇನೆಂದಾಕೆ ಹೋದಳು ಹಿರಿಯ ಮಗನರಸಿ. ಬೇಕಾದವರು ಬಂದು ಕಾಡಿದರು ಕೂಡ ಯಾಕೆ ನನಗೊಬ್ಬರ ಬಿಡೆಯು. ದೊಡ್ಡ ಬಾಗಿಲ ಬಿಟ್ಟು ದಿಟ್ಟಿ ಬಾಗಿಲ ಮುಂದೆ ಸದ್ದು ಮಾಡದೆ ಬರುತ್ತಿರಲು. ವಜ್ರದ ಗೊಂಬೆಯಂತೊಳೆವ ಮುತ್ತೈದೆ ನಿಂತಿದ್ದಾಳಾಗೆದುರಿಗೆ ಬಂದು. ಸರ್ವರೊಳಗೆ ಹಿರಿಯ ಸೊಸೆಯು ನೀನೆಂಬಂತ ಗರ್ವಹಂಕಾರದಲ್ಲಿ ನೀನು. ಸರಿಯಾಗಿ 3 ವಾರ ಹೇಳೆನ್ನನು ಕರಿಯ ತುಂಬುವ ಕಾರಣವೇನು. ಕರಿಯಲಿಕ್ಕೆ ಬರಲಿಕ್ಕೆ ಕಾಣೆ ನಿಮ್ಮನೆ ನಾನೇ ತಿರುಗುವೆ ನಾರದರಂತೆ. ಇರುವ ಮಂದಿರವ ತೋರಿದರೀಗ ನಾನಿಮ್ಮ ಕರೆದುಣಿಸುವೆ ನಿಮಗೆಂದಳು. ದೂರುಂಟು ನಮ್ಮನೆ ದಾರಿಯ ಸಾಧ್ಯವು ನೋಡಿ ಬಂದವರು ದಾರಿಲ್ಲ. ಆಹಾರ ನಿದ್ರೆ ಸಂಸಾರ ಸಮುದ್ರವು ಮೀರಿದವರಿಗೆ ಕಾಂಬುವುದು. ಆಗರದೊಳಗಿನ ಅರಗೇಳಿ ಮರನೇರಿ ಮಾಗಿದ ಫಲವಾವೇದಂಗೆ. ಬೇಗ ಬಂದೀಗ ನಿಮ್ಮನೆಯಲ್ಲೂಟವ ಮಾಡಿ ಬೇಗೂತ ತೃಪ್ತಳಾಗುವೆನು. ಮಧ್ಯಾಹ್ನದೊತ್ತಿಗೆ ಸಿದ್ಧಾಗಿ ಬರುವೇನು ಭದ್ರವಾದ ವಚನ ಕೊಡುವೇನು. ಶುಭ್ರವಾದಂಥ ಕೊಬ್ಬರಿ ಬಾರಿ ಬಟ್ಟಲು ತರಿಸಿಟ ಕಡಲಿ ತುಂಬುವ ದುಡಿಯ. ಮಾಯಾದೇವಿಯ ಮಾಯಾ ಮಾತಿಗೆ ಮರುಳಾಗಿ ತಾ ಕೊಟ್ಟಳೆಣ್ಣೆ ಕುಂಕುಮವ. ತಾ ಹೋದ ಕಾರ್ಯಕ್ಕೆ ಮಾಗೋದು ಹಣ್ಣೆಂದು ಹೇಳಿಕೊಂಡಳು ಶಿಫಾರಸು. ವರಗೌರಿ ಪೂಜೆ ನೈವೇದ್ಯಗಳಾದವು ಹೊರಗತ್ತು ತಾಸು ಮೀರಿದವು.
ಮನೆ ಮಠ ನಮಗೆ. ಬುಟ್ಟೆದ ಬುಗುಡಿ ಅಂಚು ಜರತಾರಿ ಅಂಚು ಚಿನ್ನದ ತಳುಕು ಇರುವ ಉಪ್ಪಸ ಹೊಲಸಿ ಕೊಟ್ಟರೆ ಒಂದರ ಕ್ಷಣ ತೊಟ್ಟು ನಿಮಗೆ ಕೊಟ್ಟು ಬಿಡುವೆ. ಹುಟ್ಟು ಬಡವರು ನಾವು ಅಷ್ಟು ದರಿದ್ರರು ನಿತ್ಯ ಯಾತ್ರೆಯಲ್ಲಿ ಬದುಕುವರು. ಚಿತ್ತಕ್ಕೆ ತಂದು ನೀ ದಯ ಮಾಡಿ ಬರುವುದೆಂದಸ್ತವ ಮುಗಿದು ಹೇಳಿದಳು. ಮತ್ತೆ ಮಹಾಲಕ್ಷ್ಮಿ ಪಚ್ಚ ಕರ್ಪೂರ ಪುನಗಿನ ಎಣ್ಣೆ ಸಂಪಿಗೆಯ ತೈಲ ಕಸ್ತೂರಿ ಬೆರೆಸಿದ ಬಿಸಿ ನೀರು ಅರಿಶಿಣ ಹಚ್ಚಿ ತಾನೆರೆಕೊಂಡಳಾಗ. ಒಂದೊಂದು ಮಾತನಾಡುವಳು ಮುತ್ತೈದೆ ಬಾಯಿಂದ ಮುತ್ತುದುರು ಒಂದದಲ್ಲಿ. ಆನಂದದಲ್ಲಿ ಕುಂಕುಮ ಹಚ್ಚಿ ಎಣ್ಣೆ ಕೊಟ್ಟು ಬಂದಳು ತನ್ನ ಮಂದಿರಕ್ಕೆ. ಸಾಧ್ಯವಲ್ಲವು ಬಾಳ ಸಾಧ್ಯ ಮುತ್ತೈದೆ ನಿಂತಿದ್ದಳಾಗೆದುರಿಗೆ ಬಂದು. ನಿದ್ರೆ ಕನಸೋ ಎಚ್ಚರಿದ್ದಿಲ್ಲ ಎನಗೊಂದು ನಿರ್ಧಾರವಾಗಿ ತಿಳಿಯದು. ಗತ್ತಿನ ಮಾತೆ ಸಮಸ್ತ ಚಾತುರ್ಯ ಸಂಪತ್ತಿನ ಸೌಭಾಗ್ಯವಂತೆ. ಎಷ್ಟೇಳಲಾಕೆ ಚಂದದ ಚಲ್ವಿಕೆ ಸಾಕ್ಷಾತ್ ವಿಷ್ಣುವಾದರೆ ಮೋಹಿಸುವನು. ನಮ್ಮ ಪುಣ್ಯದ ಫಲ ಒದಗಿ ಬಂದಿದ್ದರೆ ಮನ್ನಿಸಿ ಮನೆಗೆ ಬರುವಳು. ಇನ್ನೇನು ಮಾಡೋಣಂದಿದಕ್ಕೆಂದಾಲೋಚಿಸಿ ಇನ್ನೊಬ್ಬ ಮುತ್ತೈದೆಗೆ ಹೇಳುವುದು. ಹಾಲು ಸಕ್ಕರೆ ಪಂಚಭಕ್ಷ್ಯ ಪರಮಾನ್ನವು ಸಾರು ಶಾಖಗಳು ಶಾಲ್ಯನ್ನ. ಮಹಾಲಕ್ಷ್ಮಿ ಪೂಜೆ ನೈವೇದ್ಯ ಮಾಡಿ ಮಂಗಳಾರತಿಯನೆ ಬೆಳಗುವರು. ಪಕ್ಷಿ ವಾಹನ ಪುರುಷೋತ್ತಮನಾದ ಅಧೋಕ್ಷಜ ಪರಮಾತ್ಮ ಅಕ್ಷಯ ಸುತ ಅಡಗುವ ಕಾಲವನ್ನು ನಿರೀಕ್ಷಿಸಿ ನೋಡುತ್ತಿದ್ದಳು. ಸುರುಳಿ ಗುರುಳಿಗೆ ಬೈತಲೆ ತಿತ್ತಿ ತುರುಬಾಕಿ ಚೌರಿ ರಾಗುಟೆ ಚಂದ್ರ ಗೊಂಡೆ. ಗಿಳಿಗೆಜ್ಜೆ ಹರಳು ಬಂಗಾರ ಕೇದಿಗೆ ಮೇಲೆ ಅರಳು ಮಲ್ಲಿಗೆ ಮಾಲೆ ಮುಡಿದು. ಬಿಚ್ಚಿ ತಾನುಟ್ಟಳು ಬಿಳಿಯ ಪೀತಾಂಬರ ಅಚ್ಚ ವಜ್ರದ ಶರಗೊತ್ತು. ಪುತ್ತಣ ಕುಪ್ಪಸ ಮುತ್ತಿನ ಗೊಂಡ್ಯ ತೋಳಿಗೆ ಕಟ್ಟುತ್ತಿದ್ದಳು ಬಾಜು ಬಂದು. ವಜ್ರದ ವಂಕಿನಾಗ ಮುರಿಗೆ ಎಡ್ಡಿಗೆ ಗೆಜ್ಜೆಟ್ಟಿಗೆ ಕೊರಳಲ್ಲಿ ದೊಡ್ಡ ಸರಿಗೆ. ಮೇಲಡ್ಡಿಗೆ ಮುತ್ತಿನ ಕೆಂಪು ತಳಕು ಬೆಳಕು ಹೊಳೆಯುತ್ತಲೀ. ಪುತ್ಥಳಿ ಸರಚಂದ್ರಹಾರ ಮೋಹನ ಮಾಲೆ ಕಟ್ಟಿದಳಾಗ ಕಂಠಿ ಕಟ್ಟಾಣೆ. ಪಚ್ಚ ಮಾಣಿಕ್ಯ ರತ್ನ ಪದಕದರ ಮೇಲೆ ಜತ್ತಾಗಿ ನಲಿದಾಡುತ್ತಿರಲು. ಕಡಗ ಕಂಕಣ ಹಸ್ತ ಕಡಗ ಕಮಲ ದ್ವಾರ್ಯ ನಡುವಿಗೆ ನವರತ್ನ ಪಟ್ಟಿ. ಬಿಡಿ ಮುತ್ತು ಬಿಗಿದೊಚ್ರ ಮಾಲೆ ಬುಗುಡಿ ಚಂದ್ರ ಮುರವು ಮುತ್ತಿನ ಸರಪಣಿಯ. ಸಾಲು ಕುಂದಣದಣಿ ಮುತ್ತಿನ ಮುಖರೆಂಬ ಲಾಕು ಬಲಕ ದೋಚ್ರ ಹರಳು. ತೀಡಿ ಕಾಡಿಗೆ ಹಚ್ಚಿ ತಿತ್ತಿ ಕುಂಕುಮ ಹಚ್ಚಿ ಮೇಲೆ ಜೋಳದ ಕುಡಿಯಂತೆ. ಪಿಲ್ಲೆ ಕಾಲುಂಗೂರ ಲುಲ್ಲರಳಿ ಪೈಂಜಾಣಿ ಗಿಲ್ಲ ಗಿಲ್ಲೆಂದೆಚ್ಚಿ ಇಡುತ್ತಾ. ತೆಳ್ಳನೆ ಪಾದ ಪುತ್ಥಳಿಯಂತೆ ಚಿನ್ನದ ಬಳ್ಳಿಯಂದದಿ ಬಳುಕುತ್ತಲಿ. ಬೆಳ್ಳನೆ ಬೆಳ್ಳಿಯ ಮಿಳ್ಳಿ ತನ್ನ
ಸ್ತ್ರೀಯರೊಳಗೆ ಈಕೆ ಯಾರೋ ಶ್ರೇಷ್ಠ ವೈಕುಂಠ ಕೊಲ್ಹಾಪುರ ಮಹಾಲಕ್ಷ್ಮಿ ಬಿಟ್ಟಿಲ್ಲಿ ಬಂದಳೆಂಬುವರು ಹಸ್ತವ ಮುಗಿವರು ಸಾಷ್ಟಾಂಗವೆರಗುವರು ಇತ್ತ ಬಾಯನು ತಾ ಕರೆಯುವರು ಈ ಹೊತ್ತು ಸಂಪತ್ತು ಶುಕ್ರವಾರ ಸಾಕ್ಷಾತ್ ಲಕ್ಷ್ಮಿ ಬಂದಳು
ವರಿಸಿಣ ಮಾಂಗಲ್ಯ ಮುತ್ತೈದೆ ತನವ ಕೊಟ್ಟವರಿಗೆ ವರವ ಕೊಡುವಳು. ಸಮಾಜ ವರದ ಸುಧಾಮ ಸಖನಾದ ಸ್ವಾಮಿ ಶ್ರೀ ಹರಿಮೋಹದ ಸತಿ. ಶ್ರೀ ಮಹಾಲಕ್ಷ್ಮಿ ಪೂಜೆಯ ಮಾಡಿದವರಿಗೆ ಭೀಮೇಶ ಕೃಷ್ಣ ತಾನೊಲಿವ. ಭೀಮೇಶ ಕೃಷ್ಣ ತಾನೊಲಿವ. ಭೀಮೇಶ ಕೃಷ್ಣ ತಾನೊಲಿವ. ಭೀಮೇಶ ಕೃಷ್ಣ ತಾನೊಲಿವ. ಭೀಮೇಶ ಕೃಷ್ಣ